ನಮಸ್ಕಾರ ಕನ್ನಡಿಗರೇ. ನೀವು ಎಂದಾದರೂ ಯೋಚಿಸಿದ್ದೀರಾ, ಇಂದು ನಾವು ಸಲೀಸಾಗಿ ಮಾತನಾಡುತ್ತಿರುವ ಈ ಕನ್ನಡ ಎನ್ನುವ ಎರಡು ಅಕ್ಷರದ ಪದಗಳ ಹಿಂದೆ ಎಷ್ಟು ಸಾವಿರ ವರ್ಷಗಳ ತಪಸ್ಸಿದೆ ಎಂದು? ನಾವು ಉಸಿರಾಡುತ್ತಿರುವ ಈ ಗಾಳಿಯಲ್ಲಿ, ನಾವು ತುಳಿಯುತ್ತಿರುವ ಈ ಮಣ್ಣಿನಲ್ಲಿ ನಮ್ಮ ಪೂರ್ವಜರು ಆಡಿದ ಮೊದಲ ಕನ್ನಡದ ನುಡಿ ಎಂದು ಮೊಳಗಿರಬಹುದು. ಗೆಳೆಯರೇ, ಇತಿಹಾಸ ಅಂದರೆ ಬರೀ ರಾಜರ ಯುದ್ಧಗಳಲ್ಲ, ಅದು ಒಂದು ಸಂಸ್ಕೃತಿಯ ಉಸಿರು. ಇಂದು ನಾವು ನಮ್ಮ ಕನ್ನಡ ಭಾಷೆಯ ಎಲ್ಲಿ ಹುಟ್ಟಿದ್ದು, ಅದರ ಮೂಲ ಬೇರುಗಳು ಎಲ್ಲಿದ್ದವು ಎನ್ನುವ ರೋಚಕ ಸತ್ಯಗಳನ್ನು ಹುಡುಕುತ್ತಾ ಕಾಲದ ಯಂತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ. ಸಿದ್ಧರಾಗಿ, ಇದು ನಮ್ಮ ಅಸ್ತಿತ್ವದ ಕತೆ. ಕನ್ನಡ ಈ ಪದವನ್ನು ಕೇಳಿದ ತಕ್ಷಣವೇ ಮೈ ಜುವೆನ್ನುತ್ತೆ ಅಲ್ವಾ? ಆದರೆ ಈ ಭಾಷೆ ಇದ್ದಕ್ಕಿದ್ದಂತೆ ಹುಟ್ಟಿದ್ದಲ್ಲ. ಭಾಷಾ ವಿಜ್ಞಾನಿಗಳು ಹೇಳುವ ಪ್ರಕಾರ ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿತು. ಅಂದರೆ ಸುಮಾರು 4500 ವರ್ಷಗಳ ಹಿಂದೆಯೇ ದ್ರಾವಿಡ ಭಾಷೆಗಳು ಕವಲು ಹೊಡೆದಾಗ ಕನ್ನಡವು ತನ್ನದೇ ಆದ ವಿಶಿಷ್ಟ ರೂಪವನ್ನು ಪಡೆಯಲು ಶುರು ಮಾಡಿತು. ಯೋಚಿಸಿ ನೋಡಿ, ಇಂದಿಗೆ 2-3 ಸಾವಿರ ವರ್ಷಗಳ ಹಿಂದೆ ಹಸಿರು ಕಣಗಳಿಂದ ಕೂಡಿದ ಈ ಮಲೆನಾಡಿನ ಮಡಿಲಲ್ಲಿ, ಕಾವೇರಿ ತಟದಲ್ಲಿ ನಮ್ಮ ಹಿರಿಯರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಬಳಸಿದ ಆ ಆದಿಮ ಶಬ್ದವು ಎಂತಿರಬಹುದು? ಆಗಿನ್ನೂ ಲಿಪಿ ಇರಲಿಲ್ಲ, ಕೇವಲ ಧ್ವನಿ ಇತ್ತು. ಆ ಧ್ವನಿಯೇ ಇಂದು ನಾವು ಮಾತನಾಡುತ್ತಿರುವ ಸಾಹಿತ್ಯದ ಸೌರಭಕ್ಕೆ ಮೊದಲ ಮೆಟ್ಟಿಲು. ನಾವು ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮಗೆ ಮೊದಲು ಸಿಗುವುದು ಮೌರ್ಯ ಸಾಮ್ರಾಜ್ಯದ ಅಶೋಕನ ಕಾಲದ ಶಾಸನಗಳು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಶಾಸನಗಳು ನಮ್ಮ ಬ್ರಹ್ಮಗಿರಿ ಅಂದರೆ ಚಿತ್ರದುರ್ಗದ ಭಾಗಗಳಲ್ಲಿ ಸಿಕ್ಕಿವೆ. ಅಲ್ಲಿರುವುದು ಪ್ರಾಕೃತ ಭಾಷೆಯಾದರೂ ಆ ಶಾಸನಗಳಲ್ಲಿದ್ದ ಕೆಲವು ಸ್ಥಳದ ಹೆಸರುಗಳು ಅಪ್ಪಟ ಕನ್ನಡದ ಮೂಲದವು ಎನ್ನುವ ಸಂಶೋಧನರ ನಂಬಿಕೆ. ಆದರೆ ಕನ್ನಡಿಗರ ಎದೆ ಬಡಿತ ಹೆಚ್ಚಿಸುವ ಒಂದು ಮುಖ್ಯ ದಾಖಲೆ ಎಂದರೆ ಇಸಿಲ. ಹೌದು, ಅಶೋಕನ ಶಾಸನದಲ್ಲಿ ಬರುವ ಇಸಿಲ ಎಂಬ ಪದಕ್ಕೆ ಕನ್ನಡದಲ್ಲಿ ಬಾಣ ಬಿಡು ಅಥವಾ ಕೋಟೆ ಎಂಬ ಅರ್ಥವಿದೆ. ಅಂದರೆ 2300 ವರ್ಷಗಳ ಹಿಂದೆ ನಮ್ಮ ಮಣ್ಣಿನ ಪದಗಳು ಅಧಿಕೃತವಾಗಿ ದಾಖಲಾಗಿದ್ದವು. ಗೆಳೆಯರೇ, ಇದು ಸಣ್ಣ ವಿಷಯವಲ್ಲ. ಜಗತ್ತಿನ ಎಷ್ಟೋ ಭಾಷೆಗಳು ಇನ್ನೂ ಅಂಬೆ ಕಾಲಿಡುತ್ತಿದ್ದಾಗ ನಮ್ಮ ಕನ್ನಡ ಪದಗಳು ಕಲ್ಲಿನ ಮೇಲೆ ಕೆತ್ತಿದ್ದವು. ಈಗ ನಾವು ಕ್ರಿಸ್ತ ಶಕ 450ಕ್ಕೆ ಬರೋಣ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ ಅಲ್ಮಿಡಿ. ಅಲ್ಲಿ ಸಿಕ್ಕ ಒಂದು ಕಲ್ಲು ಇಡೀ ಕನ್ನಡದ ಇತಿಹಾಸವನ್ನೇ ಬದಲಿಸಿತು. ಹೌದು, ಅದುವೇ ಅಲ್ಮಿಡಿ ಶಾಸನ. ಆ ಕಲ್ಲಿನ ಮೇಲೆ ಕೆತ್ತಲಾದ ಸಾಲುಗಳನ್ನು ನೋಡಿದರೆ ನಮಗೆ ಅನ್ನಿಸುವುದು ಒಂದೇ: ನಮ್ಮ ಭಾಷೆ ಎಷ್ಟು ಶ್ರೀಮಂತವಾಗಿತ್ತು. ಅಲ್ಲಿನ ಸಂಸ್ಕೃತ ಭಾಷೆ ಮತ್ತು ಕನ್ನಡ ಮಿಶ್ರಿತ ಕನ್ನಡಿಗರು ಅಂದೇ ಎಂತಹ ಉನ್ನತ ಆಡಳಿತ ಭಾಷೆಯನ್ನು ಹೊಂದಿದ್ದರು ಎಂಬುದಕ್ಕೆ ಇದೇ ಸಾಕ್ಷಿ. ಆ ಶಾಸನದಲ್ಲಿ ಬರುವ ಪದಗಳು, ಆ ದಾನದ ವಿವರಗಳು ಕೇವಲ ಸಾಲುಗಳಲ್ಲ, ಅವು ಕನ್ನಡಿಗನ ಸ್ವಾಭಿಮಾನದ ಸಹಿಗಳು. ಅಲ್ಮಿಡಿ ಕೇವಲ ಒಂದು ಹಳ್ಳಿಯಲ್ಲ, ಅದು ಕನ್ನಡಿಗರ ಅಕ್ಷರದ ಲೋಕದ ಗರ್ಭಗುಡಿ. ನಿಮಗೆ ಆಶ್ಚರ್ಯವಾಗಬಹುದು, ಈಜಿಪ್ಟ್ನ ಮರುಭೂಮಿಯ ಹತ್ತಿರ ಸಿಕ್ಕ ಒಂದು ಹಳೆಯ ಪಪ್ಪಾಯರಸ್ ಚರ್ಮದ ಹಾಳೆಯಲ್ಲಿ ಕನ್ನಡದ ಪದಗಳಿವೆ ಅಂದರೆ ನಂಬುತ್ತೀರಾ? ಹೌದು, ಆಕ್ಸಿರಿಂಜಸ್ ಪಪ್ಪಾಯರಸ್ ಎಂಬ ಗ್ರೀಕ್ ಪ್ರವಾಸನದಲ್ಲಿ ಕೆಲವು ಪದಗಳು ಕನ್ನಡದ ಧ್ವನಿಯನ್ನು ಹೋಲುತ್ತವೆ. ಕ್ರಿಸ್ತಶಕ ಆರಂಭದಲ್ಲಿ ರೋಮ್ ಮತ್ತು ಗ್ರೀಕ್ ದೇಶದ ಪ್ರಜೆಗಳಿಗೆ ಕನ್ನಡದ ಪದಗಳು ತಿಳಿದಿದ್ದವು ಎಂದರೆ ನಮ್ಮ ವ್ಯಾಪಾರ ಮತ್ತು ನಮ್ಮ ಸಂಪರ್ಕ ಎಷ್ಟು ವಿಶಾಲವಾಗಿತ್ತು ಎಂದು ಯೋಚಿಸಿ. ಸಮುದ್ರದ ಆಚೆಗೂ ನಮ್ಮ ಕನ್ನಡದ ಧ್ವನಿ ಅಂದು ಮೊಳಗಿತ್ತು. ನಾವು ಒಂದು ಕೇವಲ ಪ್ರಾಂತ್ಯಕ್ಕೆ ಸೀಮಿತವಾಗಿರಲಿಲ್ಲ, ನಾವು ಜಗತ್ತಿನ ಜೊತೆಗೆ ವ್ಯವಹರಿಸುತ್ತಿದ್ದ ಧೀಮಂತ ಸಂಸ್ಕೃತಿಯ ಜನ. ಒಂದು ಭಾಷೆ ಬೆಳೆದಿದ್ದು ಎಂದು ಹೇಳಲು ಅದಕ್ಕೊಂದು ವ್ಯಾಕರಣ ಗ್ರಂಥ ಬೇಕು. 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷನ ನೃಪತುಂಗನ ಕಾಲದಲ್ಲಿ ರಚನೆಯಾದ ಕವಿರಾಜ ಮಾರ್ಗ ನಮಗೆ ಒಂದು ಅದ್ಭುತ ಮಾಹಿತಿಯನ್ನು ನೀಡುತ್ತದೆ. ಅಲ್ಲಿ ಒಂದು ಮಾತು ಬರುತ್ತದೆ, ಅಂದರೆ ಅಂದಿನ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಹರಡಿತ್ತು. ಇಂದಿನ ಮಹಾರಾಷ್ಟ್ರದ ಅರ್ಧ ಭಾಗ, ಆಂಧ್ರದ ಭಾಗಗಳೆಲ್ಲವೂ ಅಂದು ಕನ್ನಡದ ಕಂಪು ಬೀರುತ್ತಿತ್ತು. ಅಷ್ಟೇ ಅಲ್ಲ, ನೃಪತುಂಗ ಕನ್ನಡದ ಬಗ್ಗೆ ಒಂದು ಮಾತು ಹೇಳುತ್ತಾನೆ, ಅಂದರೆ ಕನ್ನಡಿಗರು ಓದದಿದ್ದರೂ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮತ್ತು ರಚಿಸುವಷ್ಟು ಬುದ್ಧಿವಂತರು. ನೋಡಿ ಗೆಳೆಯರೇ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಬುದ್ಧಿವಂತಿಕೆಯನ್ನು ಇತಿಹಾಸ ಕೊಂಡಾಡಿದೆ. ಕನ್ನಡ ಇತಿಹಾಸಗಳಲ್ಲಿ ಬರೀ ಸುಖವಿರಲಿಲ್ಲ. ಅದೆಷ್ಟು ಯುದ್ಧಗಳು ನಡೆದವು, ಅದೆಷ್ಟು ಸಂಸ್ಕೃತಿಗಳು ಬಂದು ಹೋದವು. ಆದರೂ ಕನ್ನಡ ಏಕೆ ಅಳಿಯಲಿಲ್ಲ? ಯಾಕೆಂದರೆ ಕನ್ನಡಿಗನಿಗೆ ತನ್ನ ಭಾಷೆಯ ಮೇಲೆ ಅತೀವವಾದ ಪ್ರೇಮವಿತ್ತು. ಅಲ್ಮಿಡಿಯಿಂದ ಬಾದಾಮಿವರೆಗೆ, ಬಾದಾಮಿಯಿಂದ ಹಂಪಿಯವರೆಗೆ ಕನ್ನಡವು ಕಲ್ಲಿನ ಕೆತ್ತನೆಯಾಗಿ, ಓಲೆಗರಿಯ ಬರಹವಾಗಿ, ಜನರ ಬಾಯಿಯ ಹಾಡಾಗಿ ಉಳಿದಿದೆ.
ಬಾದಾಮಿಯ ಬೆಟ್ಟಗಳಲ್ಲಿ ಚಾಲುಕ್ಯರು ಕೆತ್ತಿದ ಆ ಅಕ್ಷರಗಳನ್ನು ನೋಡಿ ಅವುಗಳಲ್ಲಿ ಒಂದು ಬಗೆಯ ಗಾಂಭೀರ್ಯವಿದೆ. ತಲಕಾಡಿನ ಗಂಗರು ಬರೆಸಿದ ಸಾಲುಗಳನ್ನು ನೋಡಿ ಅವುಗಳಲ್ಲಿ ಒಂದು ಬಗೆಯ ವಿನಯವಿದೆ. ನಮ್ಮ ಭಾಷೆ ಕೇವಲ ಒಂದು ಸಂವಹನಕ್ಕೆ ಸೀಮಿತವಾಗಿರಲಿಲ್ಲ, ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಕನ್ನಡಿಗರೇ, ಇವತ್ತು ನಾವು ಮಾತನಾಡುತ್ತಿರುವ ಈ ಭಾಷೆ ನಮಗೆ ಉಚಿತವಾಗಿ ಸಿಕ್ಕಿದ್ದಲ್ಲ. ಅದು ಸಾವಿರಾರು ವರ್ಷಗಳ ಕಾಲ ಲಕ್ಷಾಂತರ ಕನ್ನಡಿಗರ ನಾಲಿಗೆಯ ಮೇಲೆ ನಲಿದು ಸಂರಕ್ಷಿಸಲ್ಪಟ್ಟು ಇಂದು ನಮ್ಮ ಕೈಗೆ ಸೇರಿದೆ. ನಮ್ಮ ಪೂರ್ವಜರು ಕಲ್ಲಿನ ಮೇಲೆ ಕೆತ್ತಿದ ಆ ಅಕ್ಷರಗಳು ಇಂದು ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಮೂಡುತ್ತಿವೆ. 1000 ಪದಗಳ ಈ ಕಥೆಯಲ್ಲಿ ನಾವು ಕಂಡಿದ್ದು ಕೇವಲ ಆರಂಭವನ್ನಷ್ಟೇ. ಕನ್ನಡದ ಈ ಉಗಮದ ಕತೆ ನಮಗೆ ಕಲಿಸುವುದು ಒಂದೇ: ನಮ್ಮ ಬೇರುಗಳು ತುಂಬ ಆಳವಾಗಿದೆ, ನಮ್ಮ ಇತಿಹಾಸ ತುಂಬ ಭವ್ಯವಾಗಿದೆ. ಮುಂದಿನ ಭಾಗದಲ್ಲಿ ನಾವು ಕನ್ನಡದ ಮೊದಲ ಅಧಿಕೃತ ಸಾಮ್ರಾಜ್ಯವಾದ ಕದಂಬರು ಮತ್ತು ಗಂಗರ ಬಗ್ಗೆ, ಅಂದರೆ ಕನ್ನಡಿಗರ ಸ್ವಾಭಿಮಾನದ ಹಿಡಿ ಹೇಗೆ ಹತ್ತಿಕೊಂಡಿತ್ತು ಎನ್ನುವುದನ್ನು ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಹೆಮ್ಮೆಯ ಇತಿಹಾಸವನ್ನು ಎಲ್ಲರಿಗೂ ತಿಳಿಸಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಅಲ್ಲಿಯವರೆಗೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.